ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ಎಲ್ರಿಗೂ ಈ ದಿನದ ತರಗತಿಗೆ ಸ್ವಾಗತ. ವಿದ್ಯಾರ್ಥಿಗಳೇ, 2026-27ನೇ ಸಾಲಿನ ಶೈಕ್ಷಣಿಕ ವರ್ಷ ಪ್ರಾರಂಭವಾಗಿದೆ. ಇನ್ನೇನು ಕೆಲವು ದಿನಗಳಲ್ಲಿ ನಿಮ್ಮ FA1 ಪರೀಕ್ಷೆ ಕೂಡ ಹತ್ರ ಬರ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಚಾನೆಲ್ ನಲ್ಲಿ ಎಲ್ಲಾ ಪಾಠಗಳು, ಪದ್ಯಗಳು ಹಾಗೇನೆ ವ್ಯಾಕರಣಾಂಶದ ವಿಡಿಯೋಸ್ ಅನ್ನ ನಾನು ನಿಮ್ಗೆ ಮಾಡಿದ್ದೇನೆ. ಖಂಡಿತ ಇದೆಲ್ಲ ನಿಮ್ಮ ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಹೇಳ್ತಾ, ಹಾಗೆ ಇವತ್ತಿನ ವಿಡಿಯೋನಲ್ಲಿ ನಿಮ್ಮ FA1 ಪರೀಕ್ಷೆನಲ್ಲಿ ಉತ್ತಮ ಅಂಕಗಳು ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಪ್ರಶ್ನೆ ಪತ್ರಿಕೆ ಯಾವ ರೀತಿ ಇರುತ್ತೆ, ಯಾವ್ದೆಲ್ಲ ಕ್ವಶನ್ಸ್ ಇಂಪಾರ್ಟೆಂಟು, ಯಾವ ರೀತಿ ನೀವು ಉತ್ತರವನ್ನ ಬರೀಬೇಕು ಅಂತ ಹೇಳಿ ತಿಳ್ಕೊಳ್ಳೋದು ಮುಖ್ಯ ಆಗಿರುತ್ತೆ. ಹಾಗಾಗಿ ಈ ದಿನದ ವಿಡಿಯೋನಲ್ಲಿ 10ನೇ ತರಗತಿ FA1 ಪರೀಕ್ಷೆಗೆ ಸಂಬಂಧಿಸಿದಂತೆ ಒಂದು ಮಾಡೆಲ್ ಕ್ವಶನ್ ಪೇಪರ್ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮ್ಗೆ ಪರಿಚಯಿಸ್ತಾ ಇದ್ದೀನಿ. ಒಟ್ಟು ನಿಮ್ಗೆ 20 ಅಂಕಗಳಿಗೆ FA1 ಪರೀಕ್ಷೆಯನ್ನ ಕೊಡ್ತಾರೆ. ಸೊ ಹಾಗಾಗಿ ನಾನು ಈ ದಿನದ ವಿಡಿಯೋನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಹಾಗೆ ಅದಕ್ಕೆ ಆನ್ಸರ್ಸ್ ನ ಹೇಳ್ತಾ ಹೋಗ್ತೀನಿ. ಎಲ್ರು ಕೂಡ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಹಾಗೇನೆ ನಾನು ಇಲ್ಲಿ ಪ್ರಶ್ನೆಗಳನ್ನ ಕೇಳೋ ಸಂದರ್ಭದಲ್ಲಿ ನಿಮ್ಗೆ ಉತ್ತರಗಳು ಗೊತ್ತಿತ್ತು ಅಂತ ಹೇಳಿದ್ರೆ ಲೈವ್ ಚಾಟ್ ಅಲ್ಲಿ ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ಸ್ ನ ಮಾಡಿ ಅಂತ ಹೇಳಿ ಹೇಳ್ತಾ, ವಿದ್ಯಾರ್ಥಿಗಳೇ, ಫಸ್ಟ್ ಮೈನ್ ಈ ರೀತಿಯಾಗಿದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನ ಕೊಡ್ಲಾಗಿರುತ್ತೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ. ಆ ಪ್ರಶ್ನೆಗೆ 4 ಆಯ್ಕೆಗಳಿರುತ್ತೆ. ಆ 4 ಆಯ್ಕೆಗಳಲ್ಲಿ ಒಂದು ಸರಿ ಉತ್ತರವನ್ನ ಆರಿಸಿ ಕ್ರಮಾಕ್ಷರದೊಂದಿಗೆ ನೀವು ಬರೀಬೇಕಾಗಿರುತ್ತೆ. 2 ಪ್ರಶ್ನೆಗಳಿರುತ್ತೆ, 2 ಅಂಕಗಳಿಗೆ. ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳ ಸಂಖ್ಯೆ. ಆಯ್ಕೆಗಳನ್ನ ಗಮನಿಸಿ. ಆಯ್ಕೆ ಎ 10, ಆಯ್ಕೆ ಬಿ 13, ಆಯ್ಕೆ ಸಿ 25, ಆಯ್ಕೆ ಡಿ 9. ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣ ಅಕ್ಷರಗಳು. ವ್ಯಂಜನಗಳನ್ನ ನಾವು 3 ವಿಧಗಳಾಗಿ ವಿಭಾಗ ಮಾಡ್ತೇವೆ. ಅಲ್ಪ ಪ್ರಾಣ ಅಕ್ಷರಗಳು, ಮಹಾಪ್ರಾಣ ಅಕ್ಷರಗಳು, ಅನುನಾಸಿಕ ಅಂತ ಹೇಳಿ. ಮಹಾಪ್ರಾಣ ಅಂದ್ರೆ ಹೆಚ್ಚು ಉಸಿರಿನ ಸಹಾಯದಿಂದ ಉಚ್ಚಾರ ಮಾಡೋ ಅಕ್ಷರಗಳು ಅಲ್ವಾ. ಖ, ಛ, ಠ, ಥ, ಫ ಅಲ್ವಾ. ಸೊ ಈ ರೀತಿ ಅಕ್ಷರಗಳೇನಿದಾವಲ್ಲ, ಘ, ಝ, ಢ, ಧ, ಭ, ಈ ಅಕ್ಷರಗಳನ್ನ ಮಹಾಪ್ರಾಣ ಅಕ್ಷರಗಳು ಅಂತ ಹೇಳಿ ಕರಿತೀವಿ. ಒಟ್ಟಾರೆಯಾಗಿ 10 ಮಹಾಪ್ರಾಣ ಅಕ್ಷರಗಳಿದೆ. ಹಾಗಾಗಿ ಆಪ್ಷನ್ ಎ ಸರಿಯಾದಂತ ಉತ್ತರ. ನೋಡಿ ಇಲ್ಲಿ ಫಸ್ಟ್ ಕ್ವಶನ್ ಆಪ್ಷನ್ ಎ. ನೀವು ಉತ್ತರವನ್ನ ಬರೆಯುವಾಗ ಈ ರೀತಿ ಆಯ್ಕೆಯನ್ನ ಕೂಡ ಬರಿಬೇಕು. ಕ್ರಮಾಕ್ಷರವನ್ನ ಬರೆದು ನಂತರ ಉತ್ತರವನ್ನ ಬರೀಬೇಕು. ನಂತರ 2ನೇ ಪ್ರಶ್ನೆ ಈ ರೀತಿಯಾಗಿದೆ. ಪೂಜಾರಿ ಪದವು ಈ ವ್ಯಾಕರಣಾಂಶಕ್ಕೆ ಸೇರಿದೆ. ಆಯ್ಕೆಗಳನ್ನ ಗಮನಿಸಿ. ಆಯ್ಕೆ ಎ ರೂಢನಾಮ, ಆಯ್ಕೆ ಬಿ ಅಂಕಿತನಾಮ, ಆಯ್ಕೆ ಸಿ ಅನ್ವರ್ತನಾಮ, ಆಯ್ಕೆ ಡಿ ಸರ್ವನಾಮ. ಪೂಜಾರಿ ಪದ ಯಾವ ವ್ಯಾಕರಣಾಂಶಕ್ಕೆ ಸೇರಿದೆ ಅಂತ ಹೇಳಿ ಹೇಳ್ತಿದ್ದಾರೆ. ಇಲ್ಲಿ ಆಯ್ಕೆಗಳನ್ನ ಗಮನಿಸಿ. ರೂಢನಾಮ ಅಂದ್ರೆ ರೂಢಿಯಿಂದ ಬಂದಂತಹ ಹೆಸರುಗಳು. ಈಗ ನದಿ, ಬೆಟ್ಟ, ಸಮುದ್ರ, ಸರೋವರ ಇದೆಲ್ಲ ಹಿಂದಿನ ಕಾಲದಿಂದ ಬಂದಿರೋದು, ನಾವು ಹಾಗೆ ಕರ್ಕೊಂಡ್ ಬಂದಿರೋದು. ಅಂಕಿತ ನಾಮ ಅಂದ್ರೆ ವ್ಯಕ್ತಿ ಅಥವಾ ಸ್ಥಳದ ಹೆಸರುಗಳು, ಅವುಗಳನ್ನ ಗುರುತಿಸೋದಕ್ಕೆ ಇಟ್ಟಂತ ಹೆಸರುಗಳು. ಅನ್ವರ್ತನಾಮ ಅಂದ್ರೆ ಆ ವ್ಯಕ್ತಿಯ ಗುಣ, ಸ್ವಭಾವ, ಆತ ಮಾಡೋ ಕೆಲಸದ ಆಧಾರ ಮೇಲೆ ಇಟ್ಟಂತ ಹೆಸರುಗಳು. ಇಲ್ಲಿ ಪೂಜಾರಿ, ಪೂಜೆಯನ್ನ ಮಾಡುವನು ಯಾರೋ ಅವನು ಪೂಜಾರಿ. ಇದು ಅನ್ವರ್ತನಾಮ ಆಗುತ್ತೆ. ಆಪ್ಷನ್ ಸಿ ಅನ್ವರ್ತನಾಮ. ಓಕೆನಾ ಮಕ್ಕಳೇ? ಇನ್ನ ನೆಕ್ಸ್ಟ್ ನೋಡಿ, ಇದೇ ರೀತಿನೇ ಬರೀಬೇಕು ನೀವು. ಇಲ್ಲಿ ಕ್ರಮಾಕ್ಷರವನ್ನ ಬರೀಬೇಕು, ಮುಂದೆ ಆನ್ಸರ್ ನ ಬರೀಬೇಕಾಗುತ್ತೆ. ಸೆಕೆಂಡ್ ಮೀನ್ ಈ ರೀತಿಯಾಗಿದೆ. ಕೆಳಗಿನ ಪ್ರತಿಯೊಂದು ಪ್ರಶ್ನೆಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಹೇಳಿ 2 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ಭಾಷೆ ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೆ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಸಾಧನವಾಗಿದೆ. 4ನೇ ಪ್ರಶ್ನೆ. ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ಯಾರು? ಎಣ್ಣೆ ತುಪ್ಪದ ಮಿಶ್ರಣ ಬೇಡ ಎಂದು ಹೇಳಿದವರು ನಯಸೇನ. ನಂತರ ನೋಡಿ, ಇಲ್ಲಿ 3-4 ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೊಟ್ಟಿದ್ದಾರೆ. ಥರ್ಡ್ ಮೇನ್ ಇಲ್ಲಿ ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ ಅಂತ ಪ್ರಶ್ನೆ ಇದೆ. ನಾನು ನಿಮ್ಗೆ ಇಲ್ಲಿ ಉತ್ತರವನ್ನು ಹೇಳ್ತಾ ಹೋಗ್ತೀನಿ. ಭಾಷಾ ವಿಷಯದಲ್ಲಿ ನಿಮ್ಮ ಅಭಿವ್ಯಕ್ತಿಗೆ ಹೆಚ್ಚಿನ ಪ್ರಾಶಸ್ತ್ಯ ಇರುತ್ತೆ. ಆದ್ರೂ ಕೂಡ ಈ ವಿಡಿಯೋನಲ್ಲಿ ನಾನು ಈಗ 3-4 ವಾಕ್ಯದ ಪ್ರಶ್ನೆ ಅಂದ್ರೆ ಅದಕ್ಕೆ ಎಷ್ಟು ಆನ್ಸರ್ಸ್ ನ ಬರೀಬೇಕು, ಯಾವ ರೀತಿ ಆನ್ಸರ್ ಬರೀಬೇಕು ಅನ್ನೋದು ನಿಮ್ ಗಮನದಲ್ಲಿ ಇರ್ಬೇಕಲ್ವಾ. ಹಾಗಾಗಿ ಇಲ್ಲಿ ಉತ್ತರವನ್ನ ಹೇಳ್ತೇನೆ. ನೋಡಿ, ಈ ಪ್ರಶ್ನೆಗೆ ಯಾವ ರೀತಿ ಉತ್ತರವನ್ನ ಬರೆಯೋದು ಅಂತ ಹೇಳಿ ನೋಡೋಣ. ಸರಿ ವಿದ್ಯಾರ್ಥಿಗಳೇ, ನಂತರ 6ನೇ ಪ್ರಶ್ನೆ. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ ಅಂತ ಹೇಳಿ ಪ್ರಶ್ನೆ ಇದೆ. ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಯಾವ ರೀತಿ ಇದೆ?
ಅನ್ನೋದನ್ನ ನೀವು ಬರೀಬೇಕು. ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿಯ ಸಂಭ್ರಮ ಈ ರೀತಿ ವ್ಯಕ್ತವಾಗಿದೆ. ಮಾವಿನ ಮರಗಳು ಮೈತುಂಬಿ ನಿಂತಿದೆ. ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಕೋಗಿಲೆಗಳು ಸಂತೋಷದಿಂದ ಹಾಡುತ್ತಿವೆ. ಕಡಲು ಉಕ್ಕಿ ಹರಿಯುವ ಸಂಭ್ರಮ ಇಳೆಗೆ ಇದೆ. ಸೊ ಈ ರೀತಿ ವಸಂತ ಮುಖ ತೋರಲಿಲ್ಲ ಪದ್ಯದಲ್ಲಿ ಪ್ರಕೃತಿ ಸಂಭ್ರಮ ವ್ಯಕ್ತವಾಗಿದೆ ಅಂತ ಹೇಳಿ ಬರೀಬೇಕು. ಹಕ್ಕಿಯ ಹಾರಾಟವನ್ನ ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಮೊದಲನೇ ಪ್ರಶ್ನೆಗೆ ಉತ್ತರ, ತರತಮರಹಿತ ಸಮದೃಷ್ಟಿಯಿಂದ ಕೂಡಿದ ನೀಲ ಮೇಘಮಂಡಲ ಸಮಬಣ್ಣ ಎಂದು ಹೇಳಿ ಕಾಲದ ದೈತ್ಯತೆಯನ್ನ ಸಂಕೇತಿಸುವ ಕವಿ ಮುಗಿಲಿಗೆ ರೆಕ್ಕೆಗಳನ್ನ ಮೂಡಿ ಇಡೀ ಆಕಾಶವೇ ಹಾರಿದಂತೆ ಆಗುತ್ತದೆ ಎನ್ನುತ್ತಾರೆ. ನಕ್ಷತ್ರ ಮಾಲೆಯನ್ನ ಧರಿಸಿಕೊಂಡು ಸೂರ್ಯ ಚಂದ್ರರನ್ನ ಕಣ್ಣಾಗಿಸಿಕೊಂಡು ಹಕ್ಕಿಯು ಹಾರಾಡುತ್ತಿರುವ ನೋಟ ಅದ್ಭುತವಾದದ್ದು ಎಂದು ಕವಿ ಬೇಂದ್ರೆಯವರು ವರ್ಣಿಸಿದ್ದಾರೆ. ನಂತರ ಕೆಳಗಿನ ಕವಿ ಅಥವಾ ಸಾಹಿತಿಯ ಸ್ಥಳ, ಕಾಲ, ಕೃತಿ, ಬಿರುದು ಅಥವಾ ಪ್ರಶಸ್ತಿಗಳನ್ನ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ನೋಡಿ, ಇಲ್ಲಿ ಕವಿ ಪರಿಚಯನ ಯಾವಾಗ್ಲೂ ನೀವು ಪಾಯಿಂಟ್ಸ್ ತರ ಬರೀಬಾರ್ದು, ಸೆಂಟೆನ್ಸ್ ಅಲ್ಲೇ ಬರೀಬೇಕು. ಇಲ್ಲಿ AN ಮೂರ್ತಿರಾವ್ ಇವರ ಪರಿಚಯವನ್ನ ಕೊಟ್ಟಿದ್ದಾರೆ. AN ಮೂರ್ತಿರಾವ್ ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತ ಹೇಳಿ. ಇವರು ವ್ಯಾಘ್ರಗೀತೆ ಪಾಠವನ್ನ ರಚನೆ ಮಾಡಿದ್ದಾರೆ. ಕವಿ ಪರಿಚಯವನ್ನ ಯಾವ ರೀತಿ ವಾಕ್ಯದಲ್ಲಿ ಬರೀಬೇಕು ಅನ್ನೋದನ್ನ ಈಗ ನೋಡೋಣ. ಮೂರ್ತಿರಾವ್ ಇವರು ಕ್ರಿಸ್ತಶಕ 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿ ಹೆಬ್ಬಾಳಿನಲ್ಲಿ ಜನಿಸಿದ್ದಾರೆ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಹಗಲು ಗನಸುಗಳು, ಅಲಿಯುವ ಮನ, ಅಪರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು ಮುಂತಾದ ಕೃತಿಗಳನ್ನ ರಚಿಸಿದ್ದಾರೆ. ಇವರ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಹಾಗೆ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಗೌರವ ಡಿಲಿಟ್ ಪದವಿಯನ್ನ ಪಡೆದಿದ್ದಾರೆ. 1984ರಲ್ಲಿ ಕೈವಾರದಲ್ಲಿ ನಡೆದಂತಹ 56ನೇ ಅಖಿಲ ಭಾರತ ಕನ್ನಡ ಸಮ್ಮೇಳನದ ಅಧ್ಯಕ್ಷರು ಇವರಾಗಿದ್ದರು. ನಂತರ ನೋಡಿ ವಿದ್ಯಾರ್ಥಿಗಳೇ, 5ನೇ ಮೇನ್, ಕೆಳಗಿನ ಗಾದೆ ಮಾತನ್ನು ಅದರ ಮಹತ್ವದೊಂದಿಗೆ ವಿಸ್ತರಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಕೈ ಕೆಸರಾದರೆ ಬಾಯಿ ಮೊಸರು, ಅಥವಾ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ. 3 ಅಂಕಗಳಿದೆ ಗಾದೆಗೆ. ಅಂದ್ರೆ ಗಾದೆ ಬಗ್ಗೆ ಪೀಠಿಕೆಯನ್ನ ಬರೀಬೇಕು. ಗಾದೆಗಳು ವೇದಗಳಿಗೆ ಸಮ, ಗಾದೆಗಳು ಜನಸಾಮಾನ್ಯರ ಅನುಭವದ ಮಾತುಗಳಾಗಿದೆ, ಗಾದೆಗಳು ನೋಡಲು ವಾಮನನ ರೂಪವನ್ನ ಹೊಂದಿದ್ದರೂ ತ್ರಿವಿಕ್ರಮ ಅರ್ಥವನ್ನ ಕೊಡುತ್ತವೆ. ಈ ರೀತಿ ಗಾದೆ ಬಗ್ಗೆ ನೀವು ಪೀಠಿಕೆಯನ್ನ ಬರಿಬೇಕು. ಅದಕ್ಕೆ 1 ಮಾರ್ಕ್ಸ್ ಇರುತ್ತೆ. ನಂತರ ಗಾದೆಯನ್ನ ಎಕ್ಸ್ಪ್ಲೈನ್ ಮಾಡಿ ಬರೀಬೇಕು, ಹಾಗೆ ಉಪಸಂಹಾರವನ್ನ ಬರೀಬೇಕು. ಇದೆಲ್ಲ ಸೇರಿ 2 ಮಾರ್ಕ್ಸ್ ಇರುತ್ತೆ ಮಕ್ಕಳೇ. ಹಾಗಾಗಿ ನಿಮ್ಗೆ ಗಾದೆ ಎಕ್ಸ್ಪ್ಲೈನ್ ಮಾಡಿ ಬರೆಯಕ್ ಬಂದಿಲ್ಲ ಅಂದ್ರೂ ನೀವು ಪೀಠಿಕೆ ಬರೆದ್ರಂತೂ 1 ಅಂಕ ಕೊಡ್ತಾರೆ. ಖಂಡಿತ ನಿಮ್ಮ FA1 ಪರೀಕ್ಷೆಗೆ ಹೆಲ್ಪ್ ಆಗುತ್ತೆ. ಸರಿನಾ? ಸರಿ ವಿದ್ಯಾರ್ಥಿಗಳೇ, ನಂತರ 6ನೇ ಮೇನಲ್ಲಿ ಕೆಳಗಿನ ಪದ್ಯ ಭಾಗವನ್ನ ಪೂರ್ಣ ಮಾಡಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನ ಕೊಟ್ಟಿದ್ದಾರೆ. ನೋಡಿ, ಪದ್ಯವನ್ನ ಬರೆಯೋದಕ್ಕಿಂತ ಮುಂಚೆ ಯಾವ ರೀತಿ ಪದ್ಯ ಬರೀಬೇಕು ನೀವು ಅಂತ ಹೇಳಿದ್ರೆ, ಫಸ್ಟ್ ಅದು ಯಾವ ಕ್ವಶನ್ ಅಂತ ಹಾಕ್ಬೇಕು. ಕ್ವಶನ್ ನಂಬರ್ 9 ಅಂತ ಹಾಕ್ಬೇಕು. ಸರಿನಾ? ಕ್ವಶನ್ ನಂಬರ್ 9 ಇದೆ ಇಲ್ಲಿ, ಅದಕ್ಕೆ 9 ಅಂತ ಹಾಕ್ಬೇಕು. ಪದ್ಯ ಬರೆಯೋದಕ್ಕಿಂತ ಮುಂಚೆ ಡೈರೆಕ್ಟ್ ಆಗಿ ಪದ್ಯ ಬರಿಬಾರ್ದು, ಪದ್ಯ ಅಂತ ಹೇಳಿ ಬರಿಬೇಕು. ಆ ಪದ್ಯ ಯಾವುದು ಅಂತ ಹೇಳಿ ಹೆಸರು ಬರಿಬೇಕು. ಯಾವ ಪದ್ಯ ಅದು? ಇಲ್ಲಿ ಕೊಟ್ಟಿರೋದು ಸಂಕಲ್ಪ ಗೀತೆ. ಓಕೆನಾ? ನೆಕ್ಸ್ಟ್, ಆ ಪದ್ಯವನ್ನ ರಚಿಸಿರೋರು ಯಾರು, ಬರ್ದಿರೋರು ಯಾರು, ಅವ್ರ ಹೆಸರನ್ನ ಬರೀಬೇಕು. ಸೊ ಈ ರೀತಿ ಬರೆದಾಗ ಸ್ವಲ್ಪ ಎಫೆಕ್ಟಿವ್ ಆಗಿರುತ್ತೆ. ಗೊತ್ತಾಯ್ತಾ? ಇಲ್ಲಿ ರಚನೆ GS ಶಿವರುದ್ರಪ್ಪ. GS ಶಿವರುದ್ರಪ್ಪ. ಸೊ ಈ ತರ ಬರೆದು ಇಲ್ಲಿ ಕೆಳಗಿಂದ ನೀವು 4 ಲೈನು ಪದ್ಯವನ್ನ ಬರಿಬೇಕು. ಪದ್ಯಕ್ಕೆ 4 ಮಾರ್ಕ್ಸ್ ಇರುತ್ತೆ. ಸ್ವಲ್ಪನೂ ಮಿಸ್ಟೇಕ್ ಮಾಡ್ದಂಗೆನೆ ಪ್ರಾಕ್ಟೀಸ್ ಮಾಡಿ ಬರೆದ್ರೆ ಖಂಡಿತ ಒಳ್ಳೆ ಅಂಕಗಳು ನಿಮ್ಗೆ ಸಿಗುತ್ತೆ. ನೋಡಿ, ಕಲುಷಿತವಾದಿ ನದಿ ಜಲಗಳಿಗೆ. ಸೊ ಈ ತರ 4 ಲೈನ್ಸ್ ಇರುತ್ತೆ ಪದ್ಯ ಅಲ್ವಾ? 4 ಲೈನ್ಸ್ ಬರಿಬೇಕು ನೀಟಾಗಿ. ಫುಲ್ ಸ್ಟಾಪ್ ಎಲ್ಲಿಡ್ಬೇಕು, ಕಾಮ ಎಲ್ಲಿಡ್ಬೇಕು, ಅದೆಲ್ಲ ನೋಡ್ಬಿಟ್ಟು ನೀವು ಬರೆದ್ರೆ ಒಳ್ಳೆ ಅಂಕಗಳು ಸಿಗುತ್ತೆ. ಇಲ್ಲಿ ಸಂಕಲ್ಪ ಗೀತೆ ಪದ್ಯವನ್ನ ಕೊಟ್ಟಿದ್ದಾರೆ. ಯಾವಾಗ್ಲೂ 10th ಎಕ್ಸಾಮ್ ಅಲ್ಲಿ ಹೇಗಿರುತ್ತೆ ಅಂದ್ರೆ, ಒಂದೇ ಪದ್ಯದ 2 ಪದ್ಯ ಭಾಗಗಳನ್ನ ಕೊಟ್ಟಿರ್ತಾರೆ. ಸಂಕಲ್ಪ ಗೀತೆದೆ 2 ಪ್ಯಾರಾ ಕೊಟ್ಟಿರ್ತಾರೆ. ಅದ್ರಲ್ಲಿ ನಿಮಗೆ ಚೆನ್ನಾಗಿ ಯಾವ್ದು ಬರುತ್ತೋ ಅದನ್ನ ಬರೀರಿ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ, ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೊಳು ಬದುಕೋಣ, ಭಯ ಸಂಶಯದೊಳು ಕಂದಿದ ಕಣ್ಣೊಳು ನಾಳಿನ ಕನಸನು ಬಿತ್ತೋಣ. ಇನ್ನ ಇದಾದ್ಮೇಲೆ ನೆಕ್ಸ್ಟ್ ಕೊನೆ ಮೇನಲ್ಲಿ ಏನ್ ಕೊಟ್ಟಿದ್ದಾರೆ ನೋಡಿ, ಯಾವುದಾದ್ರೂ ಒಂದು ವಿಷಯಕ್ಕೆ
15 ವಾಕ್ಯ ಕಡಿಮೆ ಇಲ್ದಂಗೆನೆ ಒಂದು ಪ್ರಬಂಧ ಬರೀರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಒಂದು ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಸ್ವಚ್ಛ ಭಾರತ ಅಭಿಯಾನ. ಇಲ್ಲಿ ಎರಡರಲ್ಲಿ ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೋ ಅದನ್ನ ಬರೀರಿ. ಪ್ರಬಂಧದಲ್ಲೂ ಅಷ್ಟೇನೆ ಪೀಠಿಕೆ ಇರಬೇಕು, ವಿಷಯದ ವಿವರಣೆ ಇರಬೇಕು, ಹಾಗೇನೆ ಉಪಸಂಹಾರ ಇರಬೇಕು. ಈ ಎಲ್ಲಾ ಸ್ಟೆಪ್ಸ್ ಗಳನ್ನ ನೋಡ್ತಾರೆ, ಕಂಟೆಂಟ್ ನೋಡ್ತಾರೆ, ಶುದ್ಧ ಬರವಣಿಗೆಯನ್ನ ನೋಡ್ತಾರೆ, ನೀವು ಯಾವ ರೀತಿ ಅದನ್ನ ಪ್ರೆಸೆಂಟ್ ಮಾಡಿದೀರಾ ಅನ್ನೋದು ನೋಡ್ತಾರೆ. ಇದೆಲ್ಲದರ ಆಧಾರದ ಮೇಲೆ ನಿಮ್ಗೆ ಅಂಕಗಳನ್ನ ಕೊಡ್ತಾರೆ. ಓಕೆ ವಿದ್ಯಾರ್ಥಿಗಳೇ, ಈ ದಿನದ ತರಗತಿನಲ್ಲಿ ನಿಮ್ಮ FA1 ಪರೀಕ್ಷೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ನಾನು ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನ ಪರಿಚಯಿಸ್ಕೊಟ್ಟೆ. ಐ ಹೋಪ್ ಎಲ್ರಿಗೂ ಕೂಡ ಈ ಪ್ರಶ್ನೆ ಪತ್ರಿಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅನ್ಕೊಂಡು ಈ ದಿನದ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ಮುಂದಿನ ತರಗತಿಯಲ್ಲಿ.